ಮೋಕ್ಷ ಸಪ್ತಮಿಯ ಒಂದು ಭಾವನೆಯನ್ನ ಮಾಡಿಕೊಂಡು ಭಗವಂತನ ಮಾರ್ಗದಲ್ಲಿ ನಡೆಯುವಂತೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ನಮ್ಮಲ್ಲಿ ಕೆಲವು ಧನ್ಯವಾದ ಯಾವುದು ಅಂತ ಹೇಳ್ತಾರೆ. ನಾವು ನಮ್ಮ ಕ್ಷೇತ್ರ ಪರಂಪರೆಗಳು ಬೇರೆ ಬೇರೆ ಇರುತ್ತೆ, ಸಂಪ್ರದಾಯಗಳು ಬೇರೆ ಬೇರೆ ಇರುತ್ತೆ. ನಮ್ಮಲ್ಲಿ ಶ್ರವಣ ನಕ್ಷತ್ರಕ್ಕೆ ಯಾವಾಗಲೂ 100 ಶ್ರವಣ ಅಂತೇಳಿ ಆಚರಿಸುವಂಥದ್ದು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲವು ಕಡೆ ದಕ್ಷಿಣ ಕನ್ನಡದಲ್ಲಿ ಕೆಲವು ಬೇರೆ ಬೇರೆ ವೈದಿಕ ಸಂಪ್ರದಾಯದಲ್ಲಿ ಕೆಲವರು 100 ಶ್ರವಣ ಅಂತೇಳಿ 26ನೇ ತಾರೀಕಿಗೆ ಜನಿವಾರ ಹಬ್ಬವನ್ನು ಮಾಡ್ತಾರೆ. ಕೆಲವರು 100 ಹುಣ್ಣಿಮೆ ಅಂತೇಳಿ ಹುಣ್ಣಿಮೆಗೆ ಅವರು ಹಬ್ಬವನ್ನು ಮಾಡೋದ್ರಿಂದ ಹುಣ್ಣಿಮೆ 100 ಹುಣ್ಣಿಮೆ ಅಂತ ಏನ್ ಮಾಡ್ತಾರೆ, ಅದು ಹುಣ್ಣಿಮೆ ದಿವಸ 28ನೇ ತಾರೀಕು ಶುಕ್ರವಾರ ದಿವಸನೇ ಮಾಡ್ತಾರೆ. ಹಾಗಾಗಿ ಆಯಾ ಸಂಪ್ರದಾಯ ಅವ್ರವ್ರ ಊರುಗಳಲ್ಲಿ ಯಾವ ಸಂಪ್ರದಾಯ ಇದೆ ಮೊದಲಿಂದ ಹುಣ್ಣಿಮೆಗೆ ಮಾಡೋರು ಹುಣ್ಣಿಮೆಗೆ ಮಾಡಲಿ, ನಕ್ಷತ್ರ ಅನುಸಾರವಾಗಿ ಮಾಡೋರು ನಕ್ಷತ್ರ ಅನುಸಾರ ಮಾಡಲಿ. ಯಾರು ನಮ್ಮಲ್ಲಿ ನಾವು ಮಾಡ್ತೀವಿ ಅಂತೇಳಿ ಬೇರೆಯವರು ಅದನ್ನ ಬದಲಾಯಿಸ್ಕೋಬೇಕು ಅಂತಿಲ್ಲ. ಅವ್ರವ್ರ ಸಂಪ್ರದಾಯದಲ್ಲಿ ಯಾವ ಹೇಗಿದೆ ಅದನ್ನೇ ಮೊದಲಿಂದ ಹೇಗೆ ಮಾಡ್ಕೊಂಡು